ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂತ ವಿಪಕ್ಷಗಳು ಮತ್ತು ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿಲುವಿಗೆ ಬದ್ಧವಾಗಿರುವಂತ ಆಡಳಿತ ಪಕ್ಷ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ JDSನ ವಕ್ತಾರರು ಅಶ್ವಿನ್ ಅವರು ಕೂಡ ಜಾಯಿನ್ ಆದರು. ವೆಲ್ಕಮ್ ಅಶ್ವಿನ್. ನನಗೆ ಸಾಕಷ್ಟು ಮಾತನಾಡಿದ್ವಿ. ನಿಮ್ಮ ಹತ್ರ ಕೇಳಬೇಕಾಗಿರೋ ಒಂದು ಪ್ರಶ್ನೆ ಇದೆ. ನಮ್ಮ ನ್ಯಾಯದಾನ ವ್ಯವಸ್ಥೆಯ ಬೇಸಿಕ್ ಪ್ರಿನ್ಸಿಪಲ್ ಇದು, ಇನ್ನೋಸೆನ್ಸ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಅಂದ್ರೆ ಅಪರಾಧ ಸಾಬೀತಾಗೋವರೆಗೂ ಕೂಡ ಆತ ಮುಗ್ಧ ಅಂತ ಪರಿಗಣಿಸಬೇಕು. ಇದು ಬೇಸಿಕ್ ಪ್ರಿನ್ಸಿಪಲ್. ನಾಗೇಂದ್ರ ಅವರಿಗೂ ಅಪ್ಲೈ ಆಗುತ್ತೆ, ಅದು ನಾಗೇಂದ್ರ ಅವರಿಗೂ ಅಪ್ಲೈ ಆಗುತ್ತೆ. ಮತ್ತೆ ಮಂತ್ರಿಯಾಗಿ ಕಂಟಿನ್ಯೂ ಆಗಬಾರ್ದು ಅಂತ ಹೆಂಗ್ ಹೇಳ್ತೀರಿ ನೀವು? ಹೌದು, ಅಪ್ಲೈ ಆಗುತ್ತೆ. ಮತ್ತೆ CBI ಅವ್ರ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೋರಿದ್ದಾರೆ? ಆ ಪ್ರಕರಣದಲ್ಲಿ ಅವರು ಇಲ್ಲ ಅಂತಂದ್ರೆ CBI ಏನಕ್ಕೆ ಕೇಳ್ತಿದ್ದಾರೆ? ಇವ್ರಿಗೆ ಹೆಂಗ್ ಬೇಕು ಇವರು ಮಾಡ್ಕೊಂಡು SITಗಳನ್ನ ಮಾಡ್ಕೊಂಡು ಅದರಲ್ಲಿ ಇವರು ಅಲ್ಲೇ ಬಹುಪರಾಕ್ ಮಾಡ್ಕೊಂಡು ಏನು ಮಾಡಿಲ್ಲ, ಪ್ರಕರಣನೇ ನಡೆದಿಲ್ಲ, ದುಡ್ಡು ತಿಂದಿಲ್ಲ, ದುಡ್ಡು ಎಲ್ಲೋ ಈಗ ಆರೋಪ ಹೊತ್ತವರೆಲ್ಲ ಮಿನಿಸ್ಟರ್ ಆಗಿರಬಾರ್ದು ಅಂತಂದ್ರೆ ಕುಮಾರಸ್ವಾಮಿ ಮಿನಿಸ್ಟರ್ ಆಗೋದಕ್ಕಾಗತ್ತಾ ಕೇಳಿದ್ರು ನಟರಾಜ್ ಗೌಡ್ರು. ಕಾಂಗ್ರೆಸ್ನ ಒಂದು ಕೆಟ್ಟ ಬುದ್ಧಿ ಇದೆ. ಇವತ್ತು ರಾಜ್ಯನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಲೂಟಿ ಮಾಡ್ಕೊಂಡು ಕಳೆದ 3 ವರ್ಷದಿಂದ ಕೂತಿದ್ದಾರೆ. ಇವರು ಇಲ್ದಿರೋದೆಲ್ಲ ಹಳೇದೆಲ್ಲ ತಗೊಂಡ್ ಬಂದು ನೀವು ಹಂಗ್ ಮಾಡಿದ್ರೆ ಅವ್ರು ಯಾರೋ ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ಮಾಡ್ತಿದ್ರೆ ನಾಚಿಕೆ ಆಗಲ್ವಾ? ಇವತ್ತು ಕಾಂಗ್ರೆಸ್ ಕೇಳಿಸ್ಕೊಳ್ರಿ. ಮಾತ್ರ ಕುಮಾರಣ್ಣ ಮಾಡಿದ್ರೆ ಅರ್ಧ ಕೆಲಸ ಮಾಡ್ರಿ ನೀವು. ನಾನು ಅವಾಗಿಂದ ಒಂದು ಲಾಜಿಕ್ ನಟರಾಜ್ ಗೌಡ ಎತ್ತಿರುವಂತ ಲಾಜಿಕ್ ಕರೆಕ್ಟ್ ಅಂತ ಅನ್ಸೋದಿಲ್ಲ. ಕೇಳಿ ಸರ್, ಆರೋಪ ಸಾರ್ವಜನಿಕ ಜೀವನದಲ್ಲಿರೋ ಯಾರ ಮೇಲೂ ಕೂಡ ಬರಬಹುದು. ಸರ್ ಕೇಳಿ ಸರ್, ಆರೋಪ ಬಂದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಾದ್ರೆ ಉಳಿದವರು ರಾಜೀನಾಮೆ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ. ಹೇಳಿ ಸರ್, ಕುರುಬ ನಾಯಕ ಈಶ್ವರಪ್ಪ ಅವರು ರಾಜೀನಾಮೆ ತಗೋಬೇಕಾದ್ರೆ ಕಾಂಗ್ರೆಸ್ ಅವ್ರು ಎಲ್ಲೋಗಿದ್ರು ಸರ್? ಅವತ್ ಜಾತಿ ಬಂದಿರ್ಲಿಲ್ವಾ? ಯಡಿಯೂರಪ್ಪ ಅವ್ರನ್ನ ಕೇಳಿದಾಗ ಜಾತಿ ಬಂದಿರ್ಲಿಲ್ವಾ? ಒಂದ್ ಗೋಡೆನ ಬಿಡ್ಲಿಲ್ಲ. ಶ್ವಾನ್ಗಳೋಗಿ ಇದು ಹೋದಂಗೆ ಅಂಟಿಸ್ಕೊಂಡ್ ಬಂದ್ರಿ ಕಾಂಪೌಂಡ್ಗೆ 30% 50% ಅಂತ. ಆಮೇಲೆ ಹೇಳ್ತೀರಾ ನಾವು ಮಾಡಿದ್ದು ಡ್ರಾಮಾ ಅಂತ ಹೇಳ್ತೀರಾ? ಇವತ್ತೆಲ್ಲ ಬಂದ್ಬಿಡ್ತಾರೆ ನಿಮಗೆ ಜಾತಿ. ಫೈಟರ್ ಅಲ್ಲಿ ಕೂತ್ಕೊಂಡು 500-600 ಅಕೌಂಟ್ ಮಾಡ್ಕೊಂಡು ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಜಾತಿ ಇರ್ಲಿಲ್ವೇನ್ರಿ ನಿಮ್ಗೆ? ಈಗ ಎಲ್ಲರೂ ಮಾತಾಡಿದ್ರೆ ಗೊಂದಲ ಆಗುತ್ತೆ. ಅವ್ರು ಮುಗಿಸ್ತಾರೆ. ನಟರಾಜ್ ಗೌಡ್ರೆ, ಅಶ್ವಿನ್ ಮುಗಿಸಿ. ಅಶ್ವಿನ್ ನೀವು ಬಂದಿರೋದೇ ತಡವಾಗಿ. ಮುಗಿಸಿ. ಅಶ್ವಿನ್ ಏನಾಗ್ತಿದೆ ಸರ್? ಸರ್ ಒಂದು 10 ಸೆಕೆಂಡ್ ಮುಗಿಸಿ. ಒಬ್ಬ ವಕ್ತಾರ ತೂಕವಾಗಿ ಮಾತಾಡ್ಬೇಕು. ಜಾತಿ ತಗೊಂಡ್ಬಂದಿದ್ರೇನ್ರಿ ಕುಮಾರಣ್ಣ? ನಟರಾಜ್ ಗೌಡ್ರೆ, ಆಯ್ತಾಯ್ತು, ಗೊತ್ತಾಯ್ತು. ಪಾಯಿಂಟ್ ಅರ್ಥ ಆಯ್ತು ಅಶ್ವಿನ್ ಅವರೇ. ಒಂದ್ ನಿಮಿಷ ಪ್ಲೀಸ್ ಸೈಲೆಂಟ್. ಎಸ್, ನಟರಾಜ್ ಜಾತಿ ತಗೊಂಡ್ಬಂದಿದ್ದು ಕೇವಲ ನಾಗೇಂದ್ರ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಜಾತಿಯನ್ನು ತೆಗೆದುಕೊಂಡು ಬಂದಿದೆ. ಇದು ನಿರ್ಲಜ್ಜ ಸಮರ್ಥನೆ ನಟರಾಜ್ ಗೌಡ್ರೆ. ನಾಚಿಗೆ ಬಿಟ್ಟು ಸಮರ್ಥನೆ ಮಾಡ್ತಾ ಇರೋದು ನಿರ್ಲಜ್ಜ ಸಮರ್ಥನೆ. ಇಬ್ರು ಒಂದ್ ನಿಮಿಷ ನಟರಾಜ್ ಗೌಡ್ರು ಉತ್ತರ ಕೊಡ್ತಾರೆ. ಎಸ್, ಒಂದ್ ನಿಮಿಷ ನಟರಾಜ್, ಒಂದ್ ನಿಮಿಷ ಅಶ್ವಿನ್, ಪ್ಲೀಸ್ ಅಶ್ವಿನ್. ಈಗ ಒಂದು ಅವ್ರ ಜಾತಿ ಕಾರಣವಾಗಿ ಅವ್ರನ್ನ ಯಾರ್ಯಾರು ತುಳಿತಾ ಇದ್ದಾರೆ, ಜನಾರ್ದನ್ ರೆಡ್ಡಿಯ ಪಾತ್ರ ಏನು, ಅಲ್ಲಿ ಬಳ್ಳಾರಿ ಭಾಗದವರ ಪಾತ್ರ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಕೇಳಿ, ಅವ್ರನ್ನ ಜಾತಿ ಕಾರಣಕ್ಕಾಗಿ ಮುಂಚೆಯಿಂದನೂ ಬಿಜೆಪಿಯಲ್ಲಿ ಬಹಳ ಕಾಟ ಕೊಡ್ತಾ ಇದೆ. ಹಾಗಾಗಿ ಅವ್ರು ಅದನ್ನ ಹೇಳಿದ್ದಾರೆ. ಜಾತಿ ಕಾರಣ ಅಂತಾದ್ರೆ ಸತೀಶ್ ಜಾರಕಿಹೊಳಿ, ರಘುಮೂರ್ತಿ ಅವ್ರು ಯಾಕೆ ಟಾರ್ಗೆಟ್ ಆಗ್ತಾ ಇಲ್ಲ? ಈಗ ಜಾತಿ ಕಾರಣ ಅಂತಂದ್ರೆ ಅವರು ಟಾರ್ಗೆಟ್ ಆಗಲ್ಲ. ಈಗ ನೀವು ಹೇಳೋದು ಕರೆಕ್ಟ್. ಎಲ್ಲಾ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ನಾನು ಅನ್ಕೊಂತೀನಿ. ಎಲ್ಲ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಆದ್ರೆ ಇದ್ರೊಳಗೆ ಪ್ರೇಮ ವಿಷಯ ಏನಿದೆ? ಆರೋಪ ಇದೆ. ಆರೋಪ ಆಗಿರ್ತಕ್ಕಂಥವ್ರು ಮಂತ್ರಿ ಆಗಿ ಉಳಿಬಾರ್ದಾ?
ಕುಮಾರಸ್ವಾಮಿ ಮಂತ್ರಿಯಾಗಿ ಉಳಿದಿಲ್ವಾ? ಯಾವ ವಿ ಸೋಮಣ್ಣ ಮಂತ್ರಿ ಆಗಿಲ್ವಾ? ಏನು ಅಂತ ತೋರಿಸಿ. ಕೇಳಪ್ಪ. ನೀವು ಸುಮ್ನೆ ಆಯ್ತು, ಅಲ್ಲ, ನಾನು ಹೇಳೋ ಪ್ರಕರಣ ಪ್ರಕರಣ ಇಲ್ಲ. ಇಲ್ಲ. ಸದನದಲ್ಲಿ ಸದನದಲ್ಲಿ ಪ್ರಶ್ನೆ ಮಾಡಿ. ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ನೀವು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಪ್ರಕರಣ ಇಲ್ಲ. ಅದು ಹೆಂಗಾಯ್ತು ಗೊತ್ತಾ ನಟರಾಜ್ ಗೌಡ್ರೆ? ಬಿಜೆಪಿಯವರನ್ನ ಮಾತನಾಡಿಸಿದ ಕೂಡಲೇ ನೆಹರು ಕಾಲದಲ್ಲಿ ಈ ರೀತಿಯಾಗಿತ್ತು ಅಂತ ಹಿಂದಕ್ಕೆ ಹೋಗ್ತಾರೆ. ನಿಮಗೂ ಅದೇ ಚಾಳಿ ಶುರುವಾಗಿದೆ. ಅದೇ ಚಾಳಿ ಅದೇ ಶುರುವಾಗಿದೆ. ಆರೋಪಕ್ಕೆ ರಾಜೀನಾಮೆ ಕೊಟ್ಟರೆ ಇವತ್ತು ಕೇಂದ್ರದ 25 ಮಂತ್ರಿಗಳು ಜೈಲಲ್ಲಿ ಇರ್ತಾರೆ. ಕುಮಾರಸ್ವಾಮಿನೂ ಸೇರಿ ಇರ್ತಾರೆ. ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಯಾವ ನೈತಿಕತೆ ಇಲ್ಲ ಅವರು ಪ್ರಶ್ನೆ ಕೇಳಲಿಕ್ಕೆ, ಯಾವ ನೈತಿಕತೆ ಇಲ್ಲ ರಾಜೀನಾಮೆ ಕೇಳಲಿಕ್ಕೆ. ಎಸ್ಪೆಷಲಿ ಆರ್ ಅಶೋಕ್ ಬಗರುಕುಂ ಕೇಸ್ಗಳಲ್ಲಿ ಅವರಿಗೆ ನೈತಿಕತೆ ಇಲ್ಲ ಅಂತ ಅನ್ಕೊಳ್ಳಿ ನಟರಾಜ್ ಗೌಡ್ರೆ. ನಮಗಿದೆ ತಾನೆ ರಾಜಕೀಯ ಕೇಸ್, ನಮಗಿದೆ ತಾನೆ. ಒಂದ್ ನಿಮಿಷ, ನಮಗೆ ನೈತಿಕತೆ ಇದೆಯಾ ನಟರಾಜ್ ಗೌಡ್ರೆ? ರಾಜ್ಯದ ಜನರಿಗೆ ನೈತಿಕತೆ ಇದೆಯಾ? ಯದುಕುಮಾರ್, ರಾಜ್ಯದ ಜನರಿಗೆ ನೈತಿಕತೆ ಇದೆಯಾ ಕೇಳೋದಕ್ಕೆ? ರಾಜೀನಾಮೆ ತಗೊಳ್ಳಿ ಹಂಗಿದ್ರೆ, ಕಳಂಕ ಹೊತ್ತವ್ರದ್ದು ರಾಜೀನಾಮೆ ತಗೊಳ್ಳಿ ಹಂಗಿದ್ರೆ, ಅವರನ್ನು ಬಿಟ್ಬಿಡಿ, ರಾಜೀನಾಮೆ ತೆಗೆದುಕೊಳ್ಳಿ, ಬೇರೆಯವರಿಗೆ ಅವಕಾಶ ಕೊಡಿ. ಮಾಧ್ಯಮದವರು ಕೇಳಿದ್ರಿ, ಜನತೆ ಕೇಳ್ತಾರಲ್ಲ, ತಗೊಳ್ಳಿ. ಅದ್ ನಾವು ಹೇಳ್ತೀವಿ ನೋಡ್ರಿ. ಕೇವಲ ಆರೋಪ ಮಾಡೋದು ಬಿಜೆಪಿ ಮತ್ತೆ ಜೆಡಿಎಸ್ ನ ಸಂಚು. ಆರೋಪ ಅಲ್ಲ, ಈ ಚಾರ್ಜ್ ಶೀಟ್ ಇದೆ. ಜನ ನೋಡಿದ್ದಾರೆ. ಆರೋಪಕ್ಕೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ರಲ್ಲ ಜೈಲಲ್ಲಿದ್ದಾರೆ, ಯಾರು ಕೇಳಿ ಅದು ಬಿಜೆಪಿ ಸಿಬಿಐ ಬಿಜೆಪಿ ಮೋರ್ಚಾ, ಸಿಬಿಐ ಬಿಜೆಪಿ ಮೋರ್ಚಾ, ಬಿಜೆಪಿ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ನಟರಾಜ್ ಗೌಡ್ರ ಆರ್ಗ್ಯುಮೆಂಟ್ ಇರೋದೇ ಅಲ್ಲಿ. ರಾಜೀನಾಮೆ ಕೂಡ ಅಗತ್ಯ ಇಲ್ಲ. ನಿಮ್ಮಲ್ಲಿ ಬಹಳ ಜನರ ಮೇಲೆ ಆರೋಪಗಳಿದಾವೆ, ಅವರು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಕೇಂದ್ರದಲ್ಲಿ. ನೀವು ಮೊದಲು ರಾಜೀನಾಮೆಯನ್ನು ಪಡ್ಕೊಳ್ಳಿ, ನಂತರ ನಾವು ನಾಗೇಂದ್ರ ರಾಜೀನಾಮೆ ಅಶೋಕ್ ರಾಜೀನಾಮೆ ಪಡ್ಕೊಳ್ಳಿ. ವಿರೋಧ ಪಕ್ಷದಲ್ಲಿ ಇದಾರಲ್ಲ ಸರ್, ಅಲ್ಲಿ ಯಾವ ಆಧಾರದ ಮೇಲೆ ಇರ್ಬೇಕು ಅಂತ ಅಂದ್ಬಿಟ್ಟು ಸದನದಲ್ಲಿ ಕೇಳಿ ಧೈರ್ಯ ಇದ್ರೆ ಕುಮಾರಸ್ವಾಮಿ ಅಲ್ಲಿ ಉತ್ತರ ಕೊಡ್ತಾರೆ. ನಾವು ಧೈರ್ಯ ಇರೋದಕ್ಕೆ ಇಲ್ಲಿ ಕೇಳ್ತಾ ಇದ್ದೀವಿ. ಮಾನ ಮರ್ಯಾದೆ ಇದ್ರೆ ಭ್ರಷ್ಟಾಚಾರದವ್ರಿಗೆ ಬಹುಮಾನ ಕೊಡೋದಲ್ಲ, ರಾಜ್ಯದ ದಲಿತ ಕೊಡಬೇಕಾಗುತ್ತೆ. ನನ್ನ ಸಮಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.